ಬೀಸಿದ ಭಾರೀ ಗಾಳಿಯಿಂದ ವಾಸ್ತವ್ಯದ ಮನೆ ಮೇಲೆ ತೆಂಗಿನ ಮರ ಬಿದ್ದು ಅಪಾರ ನಷ್ಟ ಉಂಟಾದ ಘಟನೆ ಸಿದ್ದಾಪುರದಲ್ಲಿ ನಡೆದಿದೆ. ಮಹಿಳೆಯೊಬ್ಬಳು ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಬಿಳಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಳೂರಿನಲ್ಲಿ ಬೀಸಿದ ಭಾರೀ ಗಾಳಿಯಿಂದ ಗೌರಿ ಲಕ್ಷ್ಮಣ್ ನಾಯ್ಕ್ ಎನ್ನುವವರ ವಾಸ್ತವ್ಯದ ಮನೆ ಮೇಲೆ ತೆಂಗಿನ ಮರ ಬಿದ್ದು ಅಪಾರ ನಷ್ಟ ಉಂಟಾಗಿದೆ. ಮನೆಯ ಪಕ್ಕದಲ್ಲಿದ್ದ ತೆಂಗಿನ ಮರ ಬಿದ್ದು ಹಂಚುಗಳು ಒಡೆದು ಚಾವಣಿ ಕುಸಿದು ಬಿದ್ದು ಇಡೀ ಮನೆ ಸಂಪೂರ್ಣ ನೆಲಸಮವಾಗಿದೆ. ಮನೆಯಲ್ಲಿ ಮಲಗಿದ್ದ ಅಜ್ಜನು ಅಪಾಯದಿಂದ ಪಾರಾಗಿದ್ದಾನೆ. ಘಟನೆಯಲ್ಲಿ ಅದೃಷ್ಟವಶಾತ್ ಯಾವುದೇ ಗಾಯ ನೋವುಗಳು ಸಂಭವಿಸಿಲ್ಲ. ಗೌರಿ ನಾಯ್ಕ್ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾಳೆ. ಸ್ಥಳಕ್ಕೆ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಿ ಪರಿಹಾರ ಒದಗಿಸಲು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜು ನಾಯ್ಕ್, ಮುಖಂಡ ವಿಎನ್ ನಾಯ್ಕ್, ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು. ನಾವು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡುತ್ತಿದ್ದೇವೆ. ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಮನೆಯವರಿಗೆ ಕೈ ಮುರಿದು ಕೆಲಸ ಮಾಡಲು ಆಗುತ್ತಿಲ್ಲ. ನಮ್ಮ ಪರಿಸ್ಥಿತಿ ಕಷ್ಟದಲ್ಲಿದೆ. ಇತ್ತೀಚೆಗೆ ನಡೆದ ಜಾತ್ರೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಲ ಮಾಡಿಕೊಂಡಿದ್ದೇವೆ. ಸರ್ಕಾರ ನಮಗೆ ಒಂದು ಹೊಸ ಮನೆ ಕೊಡಬೇಕು ಎಂದು ಮನೆಯ ಯಜಮಾನಿ ಗೌರಿ ಲಕ್ಷ್ಮಣ್ ನಾಯ್ಕ್ ಆಗ್ರಹಿಸಿದರು. ಪರಿಸ್ಥಿತಿಗೋಸ್ಕರ ಒಂದಲ್ಲ ಒಂದು ಸಮಸ್ಯೆ ಬರ್ತಾ ಇತ್ತು. ಮತ್ತೆ ಅಚಾನಕವಾಗಿ ಗಾಳಿ ಬಂದರಿಂದ ಮನೆ ಮೇಲೆ ಮರ ಬಿದ್ದು ಒಳಗೆ ಮಲಗಿದ್ರು. ಅವರು ಬಿಟ್ಟು ಸತ್ತು ಹೋದ್ರು ಅಂತ ಕೂಗಿ ಎಲ್ಲ ಊರವ್ರು ಬಂದು ಎಲ್ಲ ಒಂದು ರಕ್ಷಣೆ ಕೊಟ್ಟರು. ಅದ್ರಗೋಸ್ಕರ ನಾವು ಸಣ್ಣಿಂದನೂ ಮಕ್ಕಳು ಸಣ್ಣಗಿದ್ದಾರೆ, ಕೂಲಿ ಮಾಡಿ ಅವ್ರನ್ನ ವಿದ್ಯಾಭ್ಯಾಸ ಮಾಡಿಸ್ಕಿಂತ ಗಂಡ ಮನೆಯವರು ಇದ್ರೂ ಅವರಿಗೆ ಕೈಯು ಕಾಲು ವೇಟ್ ಇದ್ದರಿಂದ ಸ್ವಲ್ಪ ಸಮಸ್ಯೆ ಆಗ್ತಿತ್ತು. ಅದರಿಂದ ನಮಗೆ ಈಗ ಇಷ್ಟೆಲ್ಲ ಸಮಸ್ಯೆ ಆಗಿದೆ. ಮುಂದೆ ಏನಾದ್ರು ಒಂದು ಪರಿಹಾರ ಗೌರ್ಮೆಂಟಿಂದ ಇನ್ನೇನಾದ್ರು ಸಹಕಾರ ಕೊಡಲಿ ಅಂತ ನಾನು ಕೈ ಮುಗಿದು ಬೇಡ್ತಿದ್ದೀನಿ. ಮಕ್ಕಳು ಎಜುಕೇಷನ್ ಮಾಡ್ಕಿಂತ ಮನೆ ಸಂಸಾರ ನೋಡ್ಕಿಂತ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತತಿ. ಇನ್ನೂ ಸಣ್ಣವರಿದ್ದಾರೆ, ಅವರೇನೇನು ಅಂದರೆ ಓದ್ತಾ ಇರೋದ್ರಿಂದ ನಮಗೆಲ್ಲ ಇದಕ್ಕೂ ಸಮಸ್ಯೆ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇದ್ದಾವೆ. ಅದ್ರಗೋಸ್ಕರ ನಮ್ಗೆ ಭಾಳ ಕಷ್ಟ ಆಗ್ತೈತಿ. ಇನ್ನೊಂದು ಅಂಥ ಕಷ್ಟ ಬರಬಾರ್ದು. ಮತ್ತು ಏನಾದ್ರು ಒಂದು ಸರ್ಕಾರದಿಂದ ಏನಾದ್ರು ನಮಗೆ ಅನುದಾನ ಸಹಾಯ ಏನಾದ್ರು ಕೊಡಬೇಕು ಅಂತ ಹೇಳಿ ಇವಾಗ ಮತ್ತೆ ಆಶ್ರಯ ಮನೆ ಅಂತ 1.5 ಲಕ್ಷ ಕೊಡ್ತಿದ್ದಾರೆ. ಆದರೆ ಈಗಿನ ಕೂಲಿ ರೇಟಲ್ಲಿ ಈಗಿನ ಮಾಲಿನ ರೇಟಲ್ಲಿ ನಮ್ಮ ಹತ್ರ ಅದರಿಂದ ಮಾಡೋಕ್ಕೆ ಕಷ್ಟ ಆಗ್ತೈತಿ. ಅದ್ರ ಏನಾದ್ರು ಒಂದು ಹೆಚ್ಚುವರಿ ಮಾಡಬೇಕು, ನಮಗೊಂದು ಸ್ವಲ್ಪ ಜಾಸ್ತಿ ಕೊಡಲಿ. ಜಾಸ್ತಿ ಕೊಟ್ಟರೆ ಏನಾದರೂ ನಮ್ಮ ಒಂದು ಮಾಡ್ಕಿ ಹೋಗ್ಬೋದು ಅನ್ನೋದೊಂದು ಇದೆ. ಇಷ್ಟರಲ್ಲಿ ನಮ್ಮ ಕೂಲಿ ಮಾಡ್ಕಿಂತ ಸಾಲ ಕಟ್ಕಿಂತ ಹೋಗೋಕ್ಕೆ ಕಷ್ಟ ಆಗ್ತೈತಿ. ವಿಸ್ಮಯ ನ್ಯೂಸ್, ಸಿದ್ದಾಪುರ.